ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ದ ಡೆವಿಲ್ ಚಿತ್ರ ಇಂದು ರಿಲೀಸ್ ಆಗಿದೆ. ಬೆಳಿಗ್ಗೆ ಫ್ಯಾನ್ ಶೋ ನೋಡೋಣ ಅಂತ ಅಂದ್ಕೊಂಡೆ, ಆದರೆ ಟಿಕೆಟ್ ಸಿಗಲಿಲ್ಲ. ತುಂಬಾ ಬೇಜಾರಲ್ಲಿ ಎರಡನೇ ಶೋ ನೋಡ್ಕೊಂಡು ಬಂದೆ. ರೆಗ್ಯುಲರ್ ಆಗಿ ದರ್ಶನ್ ಅವರ ಸಿನಿಮಾ ಅಂದರೆ ಯಾವ ಥರ ಕ್ರೇಜ್ ಇರುತ್ತೋ, ಈ ಸಿನಿಮಾಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನ್ಬಹುದು. ಯಾಕೆಂದರೆ ದರ್ಶನ್ ಅವರ ಪ್ರೆಸೆಂಟ್ ಸಿಚುವೇಶನ್ ಇವತ್ತು ಡಿ ಬಾಸ್ ಫ್ಯಾನ್ಸ್ಗಳು ಎಲ್ಲ ಕಡೆ ಹಬ್ಬ ಮಾಡ್ತಿದ್ದಾರೆ. ನಮ್ಮ ಕೊಳ್ಳೇಗಾಲದಲ್ಲೂ ಸಹ ಸೆಲೆಬ್ರೇಷನ್ ತುಂಬಾ ಜೋರಾಗಿತ್ತು ಅಂತ ಹೇಳ್ತೀನಿ. ಈಗ ಸಿನಿಮಾ ನೋಡಿದ ನನಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಚರ್ಚೆ ಮಾಡೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ದ ಡೆವಿಲ್ ಇದನ್ನು ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದಾರೆ. ದರ್ಶನ್ ಮತ್ತು ಪ್ರಕಾಶ್ ರಾವ್ ಇವರಿಬ್ಬರು ತಮ್ಮದೇ ಆದ ಝೋನನ್ನು ಬಿಟ್ಟು ಇಲ್ಲಿ ಕೆಲಸ ಮಾಡಿರೋದು ನಮಗೆ ಗೊತ್ತಾಗುತ್ತೆ. ದರ್ಶನ್ ಅವರು ನವಗ್ರಹ ಆದ ನಂತರ ಮತ್ತೆ ಅದೇ ಥರ ನೆಗೆಟಿವ್ ರೋಲನ್ನು ಇಲ್ಲಿ ಪ್ಲೇ ಮಾಡಿದ್ದಾರೆ. ಇಲ್ಲಿ ತನಕ ಬರೀ ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿಯನ್ನೇ ಮಾಡ್ತಾ ಇದ್ದ ಪ್ರಕಾಶ್ ರಾವ್ ರವರು ಅದರಿಂದ ಹೊರಬಂದು ದ ಡೆವಿಲ್ ಅನ್ನೋ ಪೊಲಿಟಿಕಲ್ ಕಮ್ ಆಕ್ಷನ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿ ಈಗ ಅಭಿಮಾನಿಗಳ ಮುಂದೆ ಇಟ್ಟಿದ್ದಾರೆ. ಈ ಸಿನಿಮಾದ ಒನ್ಲೈನ್ ಕಥೆ ಏನಂದರೆ, ಕರ್ನಾಟಕ ಮುಖ್ಯಮಂತ್ರಿ ರಾಜಶೇಖರ್ ಅವರು ಭ್ರಷ್ಟಾಚಾರದ ಆರೋಪದಡಿಯಲ್ಲಿ ಬಂಧನ ಆಗ್ತಾರೆ. ತಮ್ಮ ಪಕ್ಷ ಹಾಗೂ ಕುರ್ಚಿ ಉಳಿವಿಕೆಗಾಗಿ ವಿದೇಶದಲ್ಲಿರುವ ತಮ್ಮ ಮಗನಾದ ಧನುಷ್ ಅಲಿಯಾಸ್ ಡೆವಿಲನ್ನು ಮತ್ತೆ ಕರ್ನಾಟಕಕ್ಕೆ ಬರಮಾಡ್ಕೊಳ್ತಾರೆ. ಬಂದವನು ಡೆವಿಲ ಅಥವಾ ಬೇರೆಯವನ? ಬಂದಮೇಲೆ ಏನಾಯಿತು? ಡೆವಿಲ್ CM ಆಗ್ತಾನೆ ಇಲ್ವಾ ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಫಸ್ಟ್ ಹಾಫ್. ಸಿನಿಮಾ ಶುರುವಿನಿಂದ ಹಿಡಿದು ಇಂಟರ್ವೆಲ್ ತನಕ ಆ ಪೊಲಿಟಿಕಲ್ ಡ್ರಾಮಾ, ಅದಕ್ಕಾಗಿ ತಗೊಂಡಿರುವಂತಹ ಬ್ಯಾಕ್ ಡ್ರಾಪ್, ದರ್ಶನ್ ಅವರ ಪರ್ಫಾರ್ಮೆನ್ಸ್, ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ರೀತಿ ಎಲ್ಲ ಎಂಗೇಜಿಂಗ್ ಆಗಿತ್ತು. ಮೇಜರಾಗಿ ದರ್ಶನ್ ಅವರು ಅವರ ಪರ್ಫಾರ್ಮೆನ್ಸಿಂದ ಸಿನಿಮಾವನ್ನು ಎತ್ಕೊಂಡು ಹೋಗಿದ್ದಾರೆ. ಸೆಕೆಂಡ್ ಹಾಫ್ನಲ್ಲಿ ವಿನಯ್ ಅವ್ರ ಜೊತೆ ಒಂದು ಆಕ್ಷನ್ ಇದೆ. ಅಲ್ಲಿ ದರ್ಶನ್ ಅವರ ಸ್ಟೈಲ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥಿಯೇಟರ್ನಲ್ಲಿ ಮಜಾ ಕೊಡ್ತು. ದರ್ಶನ್ ಅವರ ಕ್ಯಾರೆಕ್ಟರಲ್ಲೇ ಇಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್, ಏರು ಇಳಿತ ಎಲ್ಲ ಇರೋದ್ರಿಂದ ಅವರನ್ನು ಬಿಟ್ಟರೆ ಇನ್ನುಳಿದ ಯಾವ ಕ್ಯಾರೆಕ್ಟರ್ಗೂ ಡೆಪ್ತ್ ಅನ್ನೋದಿಲ್ಲ. ಆದರೆ ಅವರಿಗೆ ಕೊಟ್ಟಿರುವಂತಹ ಪಾತ್ರಗಳನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಚ್ಯುತ್ ಕುಮಾರ್ ಅವರ ಅನಂತ್ ವೈಯಾರ್ ಅನ್ನೋ ಪಾತ್ರ ಸಿನಿಮಾಗೆ ಅಲ್ಲಲ್ಲಿ ತಿರುವುಗಳನ್ನು ಕೊಡುತ್ತೆ. ಇನ್ನು ಹೀರೋಯಿನ್ ಆಗಿ ರಚನಾ ರೈ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ಕೂಡ. ಆಮೇಲೆ ಶುರುವಿನಲ್ಲಿ ಬರುವ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಇಂಟ್ರೊಡಕ್ಷನ್ ಹಾಡು ಇಷ್ಟ ಆಯಿತು. ಕೆಲವೊಂದು ಸೀನ್ಗಳಲ್ಲಿ ದರ್ಶನ್ ಅವರನ್ನು ಯಾಕೆ ಅವ್ರ ಅಭಿಮಾನಿಗಳು ಇಷ್ಟು ಇಷ್ಟಪಡ್ತಾರೆ ಅನ್ನೋದು ಪರ್ಸ್ನಲ್ ಆಗಿ ನನಗೆ ಗೊತ್ತಾಯಿತು ಅಂತ ಹೇಳ್ತೀನಿ. ಕೆಲವೊಂದು ಕಡೆ ದರ್ಶನ್ ಅವರ ಬಾಯಿಂದ ಬರೋ ಡೈಲಾಗ್ಗಳು ಅಭಿಮಾನಿಗಳ ಜೊತೆಗೆ ನಾರ್ಮಲ್ ಆಡಿಯನ್ಸ್ಗಳಿಗೂ ಕೂಡ ಕನೆಕ್ಟ್ ಆಗುತ್ತೆ. ಅಜನಸ್ ಲೋಕನಾಥ್ ರವರ BGM ಅಲ್ಲಲ್ಲಿ ಇಷ್ಟ ಆಗುತ್ತೆ. ಕೆಲವೊಂದು ಕಡೆ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅಂತ ಅನಿಸುತ್ತೆ. ಇನ್ನು ಇಲ್ಲಿ ಇಷ್ಟ ಆಗದೇ ಇರೋದು ಅಂದರೆ ನೆಗೆಟಿವ್ ಅಂತ ಹೇಳೋದಾದರೆ, ಪೊಲಿಟಿಕಲ್ ಬಗೆಗಿನ ರೈಟಿಂಗ್. ಅದರ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ, ಆದರೆ ರಾಜಕಾರಣ ಅಂತ ಬಂದಾಗ ಅಲ್ಲಿನ ರೈಟಿಂಗ್ ತುಂಬಾ ವೀಕ್ ಅನಿಸುತ್ತೆ. ಕರುನಾಡ ಪ್ರಜಾಪಕ್ಷ ಅಂತ ಹೇಳ್ತಾರೆ, ಆದರೆ ಅದರ ವಿರೋಧ ಪಕ್ಷನೇ ಇರಲ್ಲ. CM ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ, ಆದರೆ ಆಪೋಸಿಟ್ ಕ್ಯಾಂಡಿಡೇಟೇ ಇರಲ್ಲ. CM ಹಾಗೂ CM ಕುರ್ಚಿಗೆ ಇರುವ ಸೀರಿಯಸ್ನೆಸ್ಸನ್ನು ಇಲ್ಲಿ ಸರಿಯಾಗಿ ತೋರಿಸಿಲ್ಲ. ಸೆಕೆಂಡ್ ಹಾಫ್ನಿಂದ ಕ್ಲೈಮ್ಯಾಕ್ಸ್ ತನಕ ಸಿನಿಮಾ ತುಂಬಾ ಲಾಜಿಕ್ ಕಳ್ಕೊಳ್ತಾ ಹೋಗುತ್ತೆ. ದರ್ಶನ್ ಅವರನ್ನು ಬಿಟ್ಟರೆ ಇಲ್ಲಿರೋ ಕ್ಯಾರೆಕ್ಟರ್ಗಳಿಗೆ ಡೆಪ್ತ್ ಅನ್ನೋದು ಇಲ್ಲ. ಅವ್ರು ಬಳಸ್ಕೊಂಡಿರುವ ಲೊಕೇಶನ್ ಕೂಡ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ಥರ ಸ್ಕ್ರೀನ್ ಮೇಲೆ ಕಾಣುತ್ತೆ. ಬಾಂಬ್ ಬ್ಲಾಸ್ಟ್ ಆಗುವಾಗ ಅಲ್ಲಿ ಬಳಸ್ಕೊಂಡಿರುವ VFX ತುಂಬಾ ವೀಕ್ ಆಗಿತ್ತು. ದರ್ಶನ್ ಅವರ ಕ್ಯಾರೆಕ್ಟರ್ನಲ್ಲಿ ಒಂದು ಸರ್ಪ್ರೈಸ್ ಇದೆ, ಅದನ್ನು ಇಲ್ಲಿ ರಿವೀಲ್ ಮಾಡೋಕ್ಕಾಗಲ್ಲ. ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಕ್ಯಾರೆಕ್ಟರನ್ನು ಮ್ಯಾಚ್ ಮಾಡುವಂಥ ಕೆಲವೊಂದು ಸೀನ್ಗಳಲ್ಲಿ ಆ್ಯಕ್ಟರ್ಗಳ ಪರ್ಫಾರ್ಮೆನ್ಸ್ ಕೂಡ ಆ ಕಡೆ ಈ ಕಡೆ ಆಗಿದೆ. ನಾರ್ಮಲ್ ಆಡಿಯನ್ಸ್ ಕೂಡ ಇದನ್ನು ಪಾಯಿಂಟ್ ಔಟ್ ಮಾಡಬಹುದು, ಆದರೆ ಸಿನಿಮಾ ಟೀಮ್ಗೆ ಇದು ಗೊತ್ತಾಗಲಿಲ್ವ ಅನ್ನೋದು ನನ್ನ ಪ್ರಶ್ನೆ. ಆಮೇಲೆ ದರ್ಶನ್ ಅವರ ಸ್ಟೈಲಿಶ್ ಆಗಿ ತೋರಿಸ್ಬೇಕು ಅನ್ನೋ ಭರದಲ್ಲಿ ಅವರ ಪೊಟೆನ್ಷಿಯಲನ್ನೇ ಇಲ್ಲಿ ಸರಿಯಾಗಿ ಬಳಸ್ಕೊಂಡಿಲ್ಲ ಡೈರೆಕ್ಟರ್ ಅಂತ ಅನಿಸುತ್ತೆ. ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ಮಾತಾಡಿದಾಗ ಮಾರ್ಟಿನ್ ನೆನಪಿಗೆ ಬರುತ್ತೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಸಿನಿಮಾ ಡೀಸೆಂಟ್ ಆಗಿದೆ. ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ಸಿನಿಮಾ ಚಿಂದಿ ಅಂತ ಅನಿಸ್ಬಹುದು. ನೀವು ಈಗಾಗಲೇ ಸಿನಿಮಾ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.